ತಲೆನೋವು, ಟೈರ್ಡ್ನೆಸ್, ಲೋ ಎನರ್ಜಿ, ಡಲ್ ಸ್ಕಿನ್ಗೆ ಮೇ ಬಿ ಪ್ರಾಬ್ಲಮ್ ಕಾಫಿನ, ಲ್ಯಾಕ್ ಆಫ್ ಸ್ಲೀಪಾ? ಬೆಳಗ್ಗೆ ಎದ್ದಾಗ ತುಂಬಾ ಜನ ಎನರ್ಜಿ ಕಮ್ಮಿ ಆಯ್ತು ಅಂತ ಅಂದ್ರೆ ಅವ್ರು ಥಿಂಕ್ ಮಾಡೋದು ಅವ್ರ ಬಾಡಿ ಕಾಫಿ ಕೇಳ್ತಿದೆ ಅಥವಾ ನೈಟ್ ಪ್ರಾಪರ್ ಆಗಿ ನಿದ್ದೆ ಆಗಿಲ್ಲ ಅಂತ. ಬಟ್ ಆಕ್ಚುಯಲ್ ರೀಸನ್ ನಮ್ ಬಾಡಿ ವಾಟರ್ ಕೇಳ್ತಿದೆ. ಸೊ ಆಫೀಸ್ ನಲ್ಲಿ ಅಥವಾ ಕಾಲೇಜ್ ನಲ್ಲಿ ಬ್ಯುಸಿ ಆಗಿರುವಾಗ ನಾವು ಆಲ್ಮೋಸ್ಟ್ ನಮ್ ವಾಟರ್ ಬಾಟಲ್ ನ ಟಚ್ ಮಾಡಲ್ಲ. ಅಂಡ್ ಮಧ್ಯಾಹ್ನ ಟೈಮ್ ಅಷ್ಟರಲ್ಲಿ ನಮ್ಗೆ ತಲೆನೋವು ಕೂಡ ಸ್ಟಾರ್ಟ್ ಆಗುತ್ತೆ, ಎನರ್ಜಿ ಡೌನ್ ಆಗುತ್ತೆ. ಸೊ ಆಗ ಮತ್ತೆ ಇನ್ನೊಂದು ಕಾಫಿ ಕುಡಿಯೋದು. ಆಲ್ಮೋಸ್ಟ್ ನಮ್ ಬಾಡಿ 70% ವಾಟರ್ ಇಂದ ಬಿಲ್ಡ್ ಆಗಿದೆ. ನಾವ್ ಯಾವಾಗ ನೀರ್ ಸರಿಯಾಗಿ ಕುಡಿಲಿಲ್ಲ ಅಂತ ಅಂದ್ರೆ ಆಗ ನಮ್ ಬಾಡಿಯಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಸ್ಲೈಟ್ಲಿ ಸ್ಲೋ ಆಗುತ್ತೆ. ಜೊತೆಗೆ ಬ್ರೈನ್ ಅಲ್ಲಿ ಆಕ್ಸಿಜನ್ ಫ್ಲೋ ಕೂಡ ಕಮ್ಮಿ ಆಗುತ್ತೆ. ಇದರಿಂದ ನಮಗೆ ತಲೆನೋವು ಬರುತ್ತೆ, ಡಲ್ ಸ್ಕಿನ್ ಆಗುತ್ತೆ, ಮತ್ತೆ ಟೈರ್ಡ್ನೆಸ್ ಆಗುತ್ತೆ. ಇದ್ರ ಜೊತೆಗೆ ಕಾನ್ಸಂಟ್ರೇಷನ್ ಕೂಡ ಇರಲ್ಲ, ಮೂಡ್ ಸರಿ ಇರಲ್ಲ. ಸೊ ಇದೆಲ್ಲ ಯಾಕಾಗದು ಅಂತ ಅಂದ್ರೆ ನಮ್ ಬಾಡಿಯಲ್ಲಿ ವಾಟರ್ ಇಂಟೇಕ್ ಪ್ರಾಪರ್ ಆಗಿ ಇರಲ್ಲ ಅಂತ. ಸೊಲ್ಯೂಷನ್ ಸಿಂಪಲ್. ಬೆಡ್ ಕಾಫಿಗೆ ಹೇಳಿ ನೋ ಅಂಡ್ 1 ಗ್ಲಾಸ್ ಆಫ್ ವಾಟರ್ ನ ಬೆಳಿಗ್ಗೆ ಎದ್ದಿದ ತಕ್ಷಣ ಟ್ರೈ ಮಾಡಿ. ಐ ನೀಡ್ ಕಾಫಿ ಅಂತ ನೀವ್ ಹೇಳಕ್ಕೂ ಮುಂಚೆ ಮೇ ಬಿ ನಿಮ್ ಬಾಡಿ ಐ ನೀಡ್ ವಾಟರ್ ಅಂತ ಹೇಳ್ತಿದೆ. Sometimes one habit can change everything.